ಮಕ್ಕಳೇ ನೋಡಿ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ನಲ್ಲಿ ನಾನು ಫಂಕ್ಷನ್ಸ್ ಬಗ್ಗೆ ಹೇಳುವಾಗ ಎಲ್ಲ ಹೇಳಿದ ನಂತರ ಸಿಗ್ನಮ್ ಫಂಕ್ಷನಿಗೆ ಬಂದಿದ್ವಿ. ಅದು ಹಿಂದಿನ ವಿಡಿಯೋ ತುಂಬ ಸ್ವಲ್ಪ ದೊಡ್ಡದಾಗಿತ್ತು ಯಾಕಂದರೆ ನಂಗೆ ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ಸೊ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡಿ ಎಕ್ಸಾಂಪಲ್ ಇದೆಯಲ್ಲ, ಇದನ್ನು ಎಕ್ಸಾಂಪಲ್ ಮೂಲಕವಾಗಿ ಪ್ಲಸ್ ಮತ್ತು ನೆಗೆಟಿವ್ ನಂಬರ್, ಪಾಸಿಟಿವ್ ನಂಬರ್ ಮತ್ತು ನೆಗೆಟಿವ್ ನಂಬರ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ ಇವಾಗ ಎಕ್ಸ್ = 3, ಎಕ್ಸ್ = -4 ತೊಗೊಂಡಿದ್ದೇನೆ. ಓಕೆ, ಇವಾಗ ಎಫ್ ಆಫ್ ಎಕ್ಸ್ = 3 ಇದ್ರೊಳಗೆ ಏನು ಮಾಡಬೇಕಂದ್ರೆ x/x ನೀವು ಬೇಕಾದರೆ ಮಾಡ್ಯುಲಸ್ ಮೇಲೆ ಬೇಕಂದ್ರೆ ಮೇಲೆ, ಇಲ್ಲಾಂದರೆ ಕೆಳಗೆ ಬೇಕಂದ್ರೆ ಕೆಳಗೆ. ಅದ್ರ ನೆನ್ಪಿಟ್ರಿ, ಎರಡೂ ಕಡೆ ಮಾಡ್ಯುಲಸ್ ಹಾಕಬೇಡಿ, ಇದು ಕ್ಯಾನ್ಸಲ್ ಆಗಿ ಸೀದಾ +1 ಕೊಟ್ಬಿಡುತ್ತೆ. ಓಕೆ, ಸೊ ದಿಸ್ ಶುಡ್ ನಾಟ್ ಬಿ ಡನ್. ಇದನ್ನು ಯೂಸ್ ಮಾಡಿ, ಇಲ್ಲಾಂದರೆ ಇದನ್ನು ಯೂಸ್ ಮಾಡಿ, ಬೋತ್ ಮಿಕ್ಸ್ ಮಾಡಬೇಡಿ. ಎರಡೂ ಕರೆಕ್ಟ್ ಇದೆ, ನಿಮ್ಗೆ ಬೇಕಾದರೆ ಯಾಕೆ ಬೇಕಾದರೂ ಯೂಸ್ ಮಾಡ್ಬೋದು, ಆದರೆ ಎರಡರಲ್ಲಿ ಒಂದು ಯೂಸ್ ಮಾಡಿ. ನಿಮ್ಗೆ ಅನಿಸಿದರೆ ಇದನ್ನು ಕರೆಕ್ಟ್ ಇದೆ ಅಂದರೆ ಇದನ್ನು ಯೂಸ್ ಮಾಡಿ, ಇಲ್ಲಾಂದರೆ ಇದು ಕರೆಕ್ಟ್ ಇದ್ದರೆ ಇದು ಯೂಸ್ ಮಾಡಿ. ಓಕೆ, ಇವಾಗ ನೋಡಿ f(3) ಇದೆ. f(3) = 3 mod 3 ಹಾಕಿದ ನಂತರ ಇಲ್ಲಿ ಹೀಗೆ ಬರುತ್ತೆ. ನಾನು ಹೇಳಿದ್ದೆ ಮಾಡ್ಯುಲಸ್ಸಿಂದ ಒಂದು ವಿಡಿಯೋ ಮಾಡಿದ್ದೀನಿ, ಇದರ ಹಿಂದಿನ ವಿಡಿಯೋ ಅಂದರೆ ಪ್ರೀವಿಯಸ್ ಸೆಕೆಂಡ್ ವಿಡಿಯೋಗೆ, ಲಾಸ್ಟ್ ಸೆಕೆಂಡ್, ಇದಕ್ಕಿಂತ ಮುಂಚೆ ಎರಡು ವಿಡಿಯೋ ಮುಂಚೆ. ಇದೇನಾಗುತ್ತೆ, ಮಾಡ್ಯುಲಸ್ ಅಂದರೆ ಬೇಸಿಕಲಿ ಪಾಸಿಟಿವ್ ಇದ್ದಿದ್ದು ಪಾಸಿಟಿವ್ ಕೊಡುತ್ತೆ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಮಾಡುತ್ತೆ. ಓಕೆ, ಇವಾಗ ಕೆಲವೊಮ್ಮೆ 0 = 0, ಇದರೊಳಗೆ ಏನು ವ್ಯತ್ಯಾಸ ಇಲ್ಲ. ಓಕೆ, ಪಾಸಿಟಿವ್ ಇದ್ದ ಪಾಸಿಟಿವ್ನೇ ಕೊಡುತ್ತೆ, ನೆಗೆಟಿವ್ ಇದ್ದಾಗ ನೆಗೆಟಿವ್ ಕೊಡುತ್ತೆ. ಓಕೆ, ಇವಾಗ ನೋಡಿ +3 ಬರುತ್ತೆ ಇದರೊಳಗಿಂದ, ಇದನ್ನು /3. ಸೊ ಇಟ್ ಈಸ್ ಬೇಸಿಕಲಿ +1 ಬರುತ್ತೆ. ಸೊ f(3) = +1 ಆರ್ ಸಿಗ್ನಮ್ ಆಫ್ 3 = +1 ಬರುತ್ತೆ. ಇದಾಯಿತು ಇದು ಪಾಸಿಟಿವ್ ನಂಬರ್ಸಿಂದ. ಇವಾಗ f(-4) = -4ನ ಮೇಲಿಟ್ಟಿದ್ದೇನೆ / ಮಾಡ್ಯುಲಸ್ ಆಫ್ -4. ಇದೇನಾಗುತ್ತೆ, -4 ಹಾಗೆ ಇರುತ್ತೆ, ಕೆಳಗೆ ಏನಾಗುತ್ತೆ +4 ಆಗಿಬಿಡುತ್ತೆ. ಇದೇನಾಗುತ್ತೆ, ಸೊ ಇಟ್ ಈಸ್ ಬೇಸಿಕಲಿ ಕ್ಯಾನ್ಸಲ್ ಆಗಿ -1 ಉಳಿಯುತ್ತೆ. ಸೊ f(-4) = -1 ಬರುತ್ತೆ. ಆ್ಯಂಡ್ ಲೇಟರ್ ಆನ್ವರ್ಡ್ಸ್ ಇಟ್ ಕೇಮ್ಸ್ ಟು ಸಿಗ್ನಮ್ n(4) = -1. ಇದೇನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಇನ್ನೊಮ್ಮೆ ನಿಮಗೆ ತಿಳಿಸುತ್ತೇನೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಮಾಡ್ಯುಲಸ್ ಫಂಕ್ಷನ್ ಎಲ್ಲ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಎಲ್ಲ ಅದನ್ನು ತಿಳ್ಕೊಳ್ಳಿ, ಏಕೆಂದರೆ ಮುಂದೆ ಲಿಮಿಟ್ಸ್ ಮತ್ತು ಕ್ಯಾಲ್ಕುಲಸ್ ಪಾರ್ಟ್ನಲ್ಲಿ ಅದು ಬಂದೇ ಬರುತ್ತೆ. ಲಿಮಿಟ್ಸ್ ನಿಮಗೆ 11th ಸ್ಟ್ಯಾಂಡರ್ಡ್ನಲ್ಲಿದೆ, ಮತ್ತು ಕ್ಯಾಲ್ಕುಲಸ್ ಪಾರ್ಟ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ 12th ನಲ್ಲಿದೆ. ಸೊ ಇದು ಬೇಸಿಕ್ಸ್ ಎಲ್ಲ ಕರೆಕ್ಟಾಗಿ ಕ್ಲಿಯರ್ ಮಾಡಿಕೊಂಡ್ರೆ ಸಾಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.